ಸರ್ವಮಂಗಳ ಸರ್ವಮಂಗಳ ಅಂದ್ರೆ ಯಾರು? ಯಾರ್ದು ಇರ್ಬೋದು ಈ ಡೈರಿ? ಮಗುವೇ ತಾಯಿಯ ಸರ್ವಸ್ವ. ಮಕ್ಕಳಿರೋ ಮನೆನೇ ದೇವಾಲಯ. ಹೆಣ್ಣಿಗೆ ಗುಣ ಎಷ್ಟು ಮುಖ್ಯನೋ ಸೌಂದರ್ಯನೂ ಅಷ್ಟೇ ಮುಖ್ಯ. ಸೌಂದರ್ಯನೇ ಈ ಪ್ರಪಂಚದ ಜೀವಾಳ. ಇದು ಸೌಂದರ್ಯ ಅಕ್ಕ ತಂಗಿ ಯಾರಾದರೂ ಇರ್ಬೋದಾ? ಯಾಕೆ ಈ ಥರ ಬರೆದಿದ್ದಾರೆ? ಬಹುಶಃ ಅವ್ರಿಗೆ ಮಕ್ಕಳು ಸೌಂದರ್ಯ ಅಂದರೆ ತುಂಬ ಇಷ್ಟ ಇರ್ಬೋದಾ? ಅದಕ್ಕೆ ಹಿಂಗೆ ಬರ್ತಿದಾರ? ಈ ಕರಾಳ ದಿನಗಳು ತಾನೆ ನನ್ನ ಆಸೆ ಕನಸು ಎಲ್ಲ ನುಚ್ಚುನೂರಾಗಿತ್ತು. ಆ ಡೈರಿ ಏನು ಸರ್ವಮಂಗಳ ಅಂತ ಬರ್ತಿತ್ತು. ಯಾರ ಹತ್ರ ಬರ್ತಿರ್ತಾರೆ? ಆಮೇಲೆ ಸೌಂದರ್ಯ ಯಾಕೆ ನನ್ನ ಜೊತೆ ಆ ಥರ ನಡ್ಕೊಂಡ್ರು ಅಂತೂ ಗೊತ್ತಾಗ್ತಿಲ್ವಲ್ಲ. ಏನೋ ಸೀಕ್ರೆಟ್ ಮುಚ್ಚಿಡ್ತಿದ್ದಾರೆ. ಅದು ಏನು ಅಂತ ತಿಳ್ಕೋಬೇಕು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ಹಸ್ಬೆಂಡ್. ಐ ಮೀನ್ ಸಾರಿ ಚಿರಾಗ್, ನಾನು ಆ ಥರ ಕರೆಯೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಐ ವಾಂಟ್ ಹೇಳಿ, ಏನು ವಿಷಯ? ಎಷ್ಟು ಸಿಮ್ ಇದೆ ನಿಮ್ಮ ಹತ್ರ? ನಿಮ್ಮನ್ನೇ ಕೇಳ್ತಿರೋದು. ಎಷ್ಟು ಸಿಮ್ ಇದೆ ನಿಮ್ಮ ಹತ್ರ? ಎಷ್ಟಿರುತ್ತೆ? ಒಂದಿದೆ ಅಷ್ಟೇ. ನಾನು ನಂಬಲ್ಲ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಚಿರಾಗ್? ನೀವು ನನಗೆ ಪರಿಚಯ ಆದಾಗ್ಲಿಂದನೂ ನೀವು ಯೂಸ್ ಮಾಡ್ತಿರೋದು ಈಗ ನೀವು ಯೂಸ್ ಮಾಡ್ತಿದ್ದೀರಲ್ಲ ಅದೇ ನಂಬರಾ? ಎಸ್ ಚಿರಾಗ್. ಇನ್ನೊಂದು ಸಿಮ್ ಅಥವಾ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಇಲ್ವಾ? ಇದೆ. ಯಾವುದದು? ಎಲ್ಲಿದೆ? ನನ್ನ ಡ್ಯಾಡ್ ನಂಬರ್, ನಂದಲ್ಲ. ನಂಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ನಿಸ್ತದೆ. ಅಲ್ಲ ಚಿರಾಗ್, ನಿಮ್ಮ ಹತ್ರ ನಾನು ಯಾಕೆ ಸುಳ್ಳು ಹೇಳಬೇಕು? ನೋಡಿ, ನಿಮ್ಮ ಹತ್ರ ಇನ್ನೊಂದು ಸಿಮ್ ಇದೆ ಅಂತ ನನಗೆ ಡೌಟ್ ಇದೆ. ಅದಕ್ಕೆ ಇದನ್ನೆಲ್ಲ ಕೇಳ್ತಾ ಇರೋದು. ಅಲ್ಲ ಚಿರಾಗ್, ನನ್ನ ಮೇಲೆ ಡೌಟ್ ಪಡೋಕ್ಕೆ, ನನ್ನನ್ನು ಕ್ವೆಶನ್ ಮಾಡೋಕ್ಕೆ ನಾನೇನು ನಿಮ್ಮ ವೈಫಾ? ಡೌಟ್ ಏನು ಬರೀ ವೈಫ್ ಮೇಲೆ ಬರಲ್ಲ. ಯಾರು ತಪ್ಪು ಮಾಡಿದ್ರು ಅಂಥವ್ರ ಮೇಲೆ ಡೌಟ್ ಬಂದೇ ಬರುತ್ತೆ. ಅಂತ ತಪ್ಪು ನಾನೇನು ಮಾಡಿದ್ದೀನಿ ಚಿರಾಗ್? ಟೆಲ್ ಮೀ. ಹೇಳಿ ಚಿರಾಗ್, ಯಾಕೆ ಸುಮ್ಮನಾಗೋದ್ರಿ? ಚಿರಾಗ್, ಒಂದೊಂದ್ಸಲ ಒಂದೊಂದು ಥರ ಮಾತಾಡ್ತೀರಾ. ನೋಡಿ, ನಂಗೆ ತುಂಬ ನಿದ್ದೆ ಬರ್ತಿದೆ. ಅಲ್ಲಿ ಗೋ ಸ್ಲೀಪ್. ಏನು ಸ್ಟ್ರೈಟಾಗಿ ಹೋಗಿ ಮಲಗಿಬಿಡ್ತೀರಾ ಈಗ? ಇನ್ನೇನು ಮಾಡಲಿ? ಓ, ಫಸ್ಟ್ ನೈಟ್ ಏನಾದರೂ ಅರೇಂಜ್ ಮಾಡಿದ್ದೀರಾ? ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಏನೇನೋ ಮಾತಾಡಿದ್ರೆ ಸುಮ್ಮನಿರಲ್ಲ ನಾನು. ಏನು ಮಾಡ್ತೀರಾ? ನನ್ನ ನೋಡಲ್ಲ, ಮುಟ್ಟಲ್ಲ, ಮಾತಾಡ್ಸಲ್ಲ ಅನ್ನೋದಾಗಿದ್ದಿದ್ರೆ ನನ್ನನ್ನು ಯಾಕೆ ಮದುವೆ ಆದ್ರಿ ಚಿರಾಗ್? ನನ್ನ ಜೀವನನೇ ಹಾಳು ಮಾಡಿಬಿಟ್ರಲ್ಲ. ಚಿರಾಗ್, ಈ ಶಬ್ದ ಏನಾದರೂ ಆಚೆ ಕೇಳಿದ್ರೆ ಮಗ ಮಂಚ ಮುರಿಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ. ಅನ್ಕೊಳ್ಳಿ ಬಿಡ್ರಿ, ಮಂಚ ತಾನೆ ಮುರಿದಾದ್ರೂ ಪರವಾಗಿಲ್ಲ, ಇನ್ನೊಂದು ತಗೊಂಬರ್ತೀನಿ. ದಡ್ಡ ನೀವು ಚಿರಾಗ್. ಮಂಚ ಮುರಿಯೋದು ಅಂದರೆ ಅರ್ಥ ಆಗ್ಲಿಲ್ವಾ? ಏಯ್, ಥರ ನುಲ್ಕೊಂಡೆಲ್ಲ ಮಾತಾಡಬೇಡಿ. ಸರಿ ಬಿಡಿ, ನಿಮ್ಮ ಜೊತೆ ಜಗಳ ಮಾಡುವ ಶಕ್ತಿ ಇಲ್ಲ. ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹುಮ್ಮ ಅಂತುಮ್ಮ, ಒಳ್ಳೆ ಗುಮ್ಮನ್ ಸವಾಸ ಆಯ್ತಲ್ರಿ ನಿಮ್ಮದು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಷ್ಟರಲ್ಲಿ ಹಾಸಿಗೆ ಮಧ್ಯ ದಿಂಬಿಟ್ಟು ರೆಡಿ ಮಾಡಿ. ಏನು ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ಎಲ್ಲ ಹೊರಟಿದ್ದೀರಾ? ನಾನು ಯಾಕೆ ಕದ್ದು ಮುಚ್ಚಿ ಹೋಗ್ಲಿ? ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೆ ಹೋಗ್ತಿದ್ದೀನಿ. ಏನಂತ ಅರ್ಜೆನ್ಸಿ? ಅದು ದಿಶಾ ಅವ್ರ ಅತ್ತೆಗೆ ಫೀವರ್ ಇದೆಯಂತೆ, ಅದಕ್ಕೆ ಹೋಗ್ತಿದ್ದೀನಿ. ಏನ್ರಿ ಹೇಳ್ತಿದ್ದೀರಾ? ದಿಶಾ ಅವ್ರ ಅತ್ತೆನ? ಸಾರಿ, ದೀಪ ಅವ್ರ ಅತ್ತೆಗೆ, ಅವ್ರಿಗೆ ಫೀವರ್ ಇದೆಯಂತೆ. ಅವ್ರು ಕಾಲ್ ಮಾಡಿ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಅಲ್ಲ, ನಂಗೆ ಒಂದು ಅರ್ಥ ಆಗ್ತಲ್ಲ. ದೀಪ ಅವ್ರ ಅತ್ತೆ ಹುಷಾರಿಲ್ದಿದ್ರೆ ನನಗೆ ಕಾಲ್ ಬರಬೇಕಾಗಿತ್ತು, ನಿಮ್ಗೆ ಯಾಕೆ ಕಾಲ್ ಬಂತು? ಚಿರಾಗ್, ಅವ್ರು ನನಗೂ ಕ್ಲೋಸ್ ತಾನೆ. ಅವತ್ತು ದೀಪ ಅವ್ರ ಪೇರೆಂಟ್ಸ್ ತೀರ್ಥಯಾತ್ರೆಗೆ ಹೋದಾಗ ನಾನು ಮನೇಲಿ ಒಬ್ಬಳೇ ಇದ್ದೀನಿ ಅಂತ ನಂಗೆ ಫೋನ್ ಮಾಡಿ ಹೇಳಿದ್ರು. ನಾನೇ ತಾನೇ ಅವ್ರನ್ನ ಮನೆಗೆ ಕರೆಸಿದ್ದು. ಹಾಂ,
ಈ ಪವರ್ ಪೇರೆಂಟ್ಸ್ ತೀರ್ಥಯಾತ್ರೆಗೆ ಹೋಗಿದ್ದಾಗಲೇ ನಿನ್ನ ಪೇರೆಂಟ್ಸ್ ನಮ್ಮ ಮನೆಗೆ ಬಂದಿದ್ದು. ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತದೆ. ಇರಿ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಚಿರಾಗ್, ಯಾಕೆ ಸುಮ್ಮನೆ? ಯಾಕ್ರಿ ಎಷ್ಟು ಗಾಬರಿ ಆಗಿದ್ದೀರಾ? ಏನು ನಿಮ್ಮಪ್ಪಂಗೆ ಫೋನ್ ಮಾಡ್ತಾರಲ್ಲ, ನಮ್ಮ ಅವಾಗ ಮಾಡ್ತಾ ಇರೋದು. ಹಲೋ ಮಾವ, ಹೇಗಿದ್ದೀರಾ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಪೊಲೀಸಪ್ಪ ಅಂಬುಜ ಅತ್ತೆಗೆ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ರೆ ನನ್ನ ಕತೆ ಅಂತೂ ಮುಗ್ದೋಯ್ತು. ದೇವ್ರೆ, ನೀನೇ ಕಾಪಾಡಬೇಕು. ನೀವು ನೋಡಿದ್ರೆ ಅಂಬುಜಾ ಆಂಟಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಾ, ಮಾವ ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ. ಅದಕ್ಕೆ ತಾನೇ ಚಿರಾಗ್ ನಾನು ಅಲ್ಲಿಗೆ ಹೋಗ್ತಿರೋದು. ನೋಡಿ, ಯಾವತ್ತಿದ್ರು ನಾನೇ ಅವ್ರ ಮನೆ ಅಳಿಯ. ಅಂಬುಜಾ ಆಂಟಿಗೆ ಹುಷಾರಿಲ್ಲ ಅಂದರೆ ನಾನೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ವಿಚಾರಿಸ್ಕೊಂಡು ಬರ್ತೀನಿ. ನಾನು ಅಲ್ಲಿಗೆ ಹೋಗಿ ತುಂಬ ದಿನ ಆಯಿತು, ನೀವೇನು ಬರೋದು ಬೇಡ. ಎಕ್ಸ್ಕ್ಯೂಸ್ ಮೀ, ಇದ್ಯಾವ ನ್ಯಾಯ? ಅಲ್ಲಿ ನಡೀತಿರೋ ವಿಷಯ ನಿಮಗೆ ಹೇಳಿದ್ ನಾನು, ಆದ್ರೆ ಆ ಊರಿಗೆ ಹೋಗ್ತಿರೋ ತಾವ? ಹಾಂ, ನ್ಯಾಯವಾಗೇ ಇದೆಯಲ್ಲ. ಇಲ್ಲ, ನಾನು ನಿಮ್ಮ ಜೊತೆ ಬಂದ್ರೇನೆ ನ್ಯಾಯ.